ನಮಸ್ಕಾರ ಎಲ್ರಿಗೂ. ನಿಮ್ಮ ಒಂದು ಚಾನಲ್ ಆದಂಥ ಕರುನಾಡ ಪಾಠಶಾಲೆಗೆ ಎಲ್ರಿಗೂ ಸ್ವಾಗತ. ಸೊ ಗಮನಿಸ್ತಾ ಇದ್ರ ಕೆಇಎ ಕಡೆಯಿಂದ IAS ಮತ್ತು KS ತರಬೇತಿ ಪರೀಕ್ಷೆಗೆ ಫ್ರೀ ಕೋಚಿಂಗ್ಗೆ ಒಂದು ಅಪ್ಲಿಕೇಶನ್ ಕರೆಯಲಾಗಿತ್ತು. ಅದು ಮೇ 23ಗೆ ಮುಗಿದಿದೆ. ಇವಾಗ ಮೇ 31ಗೆ ಎಕ್ಸಾಮ್ಸ್ ಇದೆ ಫ್ರೀ ಕೋಚಿಂಗ್. ಸೊ ಆ ಒಂದು ಅಭ್ಯರ್ಥಿಗಳಿಗೆ ಇವಾಗ ಕೆಇಎ ಕಡೆಯಿಂದ ಹಾಲ್ ಟಿಕೆಟ್ ಅನ್ನ ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ 26/5 ಅಂದ್ರೆ ಮೇ ನಿನ್ನೆ ಬಿಟ್ಟಿರೋದು IAS KS ತರಬೇತಿ ಪರೀಕ್ಷೆಯ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿಲ್ಲ ಹಾಲ್ ಟಿಕೆಟ್ ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೇಕಂತ. ಸೊ ಫಸ್ಟ್ ನಿಮ್ಗೆ ನೋಡ್ತಾ ಇದ್ದೀರಾ, ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಒಂದು ಎಕ್ನಾಲಜ್ಮೆಂಟ್ ಬಂದಿರುತ್ತೆ, ಒಂದು ಪ್ರಿಂಟ್ಔಟ್ ಏನ್ ಬಂದಿರುತ್ತಲ್ಲ ಅದರಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನಿಮ್ಗೆ ಮೇಲ್ಗಡೆಯಲ್ಲಿ ನಿಮ್ಮೊಂದು ID ಅಂತ ಇರುತ್ತೆ ನೋಡಿ. ಓಕೆ, ಆ ಒಂದು ಸ್ಟೂಡೆಂಟ್ ID ಅಥವಾ ಅಪ್ಲಿಕೇಶನ್ ID ಅಂತ ಇರುತ್ತೆ. ಅದನ್ನ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದ್ದಲ್ಲಿ ಹಾಕ್ಬೇಕಾಗಿರುತ್ತೆ. ಸೊ ಎಕ್ಸಾಮ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ IAS KS ಟ್ರೈನಿಂಗ್ 2025 ಅಂತ. ಅದಾದ್ಮೇಲೆ ಅಪ್ಲಿಕೇಶನ್ ನಂಬರ್ ಹಾಕ್ಬೇಕಾಗಿರುತ್ತೆ. ಅಥವಾ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ ನೋಡಿ, K ಇಂದ ಸ್ಟಾರ್ಟ್ ಆಗುತ್ತೆ, KERC ಸಮಥಿಂಗ್ ಏನೋ ಸ್ಟಾರ್ಟ್ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಅಭ್ಯರ್ಥಿ ಹೆಸರು ಹಾಕ್ಬೇಕು. ಅದಾದ್ಮೇಲೆ ಕ್ಯಾಪ್ಚಾವನ್ನು ನಮೂದಿಸಿದ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ಒಂದು ಹಾಲ್ ಟಿಕೆಟ್ ಬರುತ್ತೆ. ಓಕೆ, ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ಹಾಲ್ ಟಿಕೆಟ್ ಆಗಿರುತ್ತೆ. ಈ ರೀತಿಯಾಗಿ ಬಂದಿರುತ್ತೆ ಹಾಲ್ ಟಿಕೆಟ್. ನಿಮ್ಮ ಎಕ್ಸಾಮ್ ಡೇಟು ಮತ್ತೆ ಎಲ್ಲ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಿಗ್ನೇಚರ್ ಇದೆ. ಅದಾದ್ಮೇಲೆ ಎಕ್ಸಾಮ್ ಯಾವಾಗಿದೆ ಅಂತ ಇದೆ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿಯ ವಿಡಿಯೋಸ್ಗಳು ನಿಮಗೆ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಆ ಒಂದು ಕಾರಣಕ್ಕಾಗಿ ಹಿಂದೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ.